ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಚಿಕ್ಕಮಗಳೂರು ಹುಡುಗ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ನನಗೆ ಯೂಟ್ಯೂಬ್ ಬಂದ್ಬಿಟ್ಟು ಫಸ್ಟ್ ಪೇಮೆಂಟ್ ನನಗೆ ಇವತ್ತು ಬಂದಿದೆ. ಸೊ ಇವತ್ತು ಡೇಟ್ ಎಷ್ಟು ಅಂದರೆ ಆಗಸ್ಟ್ 21 ಅಲ್ವಾ. ಸೊ ಇವತ್ತು ನನಗೆ ಪೇಮೆಂಟ್ ಬಂದಿದೆ. ಸೊ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ನಾನು ನಿಮಗೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಬಗ್ಗೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟ್ ಯೂಟ್ಯೂಬ್ ಏನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ, ಸೊ ಎಷ್ಟು ಇನ್ಕಮ್ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಸೊ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು, ಸೊ ನಾನು ಅಬ್ರಾಡಿಗೆ ಹೋಗಬೇಕು ಅಂತೇಳಿ ತುಂಬ ಕನ್ಸಲ್ಟೆನ್ಸಿ ಎಲ್ಲ ಸಿಕ್ಕಾಪಟ್ಟೆ ನಾನು ಟ್ರೈ ಮಾಡಿದೆ. ಸೊ ಅಲ್ಲೆಲ್ಲ ಬಂದ್ಬಿಟ್ಟು ನನಗೆ ಕನ್ಸಲ್ಟೆನ್ಸಿ ಎಲ್ಲ ದುಡ್ಡು ಇಸ್ಕೊಂಡು ಸಿಕ್ಕಾಪಟ್ಟೆ ಆಮರ್ಸಿರೋ. ಸೊ ಅದೇ ರೀಸನ್ ಆಗಿ ಅದರಿಂದ ನಾನು ನನ್ನ ಎಕ್ಸ್ಪೀರಿಯನ್ಸ್ ಯಾರಿಗಾರು ಶೇರ್ ಮಾಡ್ಕೊಳ್ತಾ ಹೋದರೆ, ಸೊ ಅದರಿಂದ ಯಾರಿಗಾರು ದುಡ್ಡು ಕೊಟ್ಟು ಕಳ್ಕೊಂಡವ್ರು ಕಮ್ಮಿ ಆಗ್ತಾರೆ ಅಂತ ಒಂದೇ ಒಂದು ರೀಸನಿಂಗ್ ಮಾಡಿದ್ದು. ಸೊ ಅದಾದಮೇಲೆ ಒಂದು ಇಂಟೆನ್ಷನ್ ಇತ್ತು, ಸೊ ಕ್ಲಿಕ್ ಆದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಅದು ಇಂಟೆನ್ಷನ್ ಇತ್ತು. ಬರೀ ಇದೇ ಇಂಟೆನ್ಷನ್ ಆಗಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಒಂದು 6 ಮಂತ್ ಆದಮೇಲೆ ಫಸ್ಟ್ ರೆಸ್ಪಾನ್ಸೇ ಇರಲಿಲ್ಲ. 2 ವ್ಯೂ 3 ವ್ಯೂ ಆ ಥರ ಹೋಗ್ತಾ ಇತ್ತು. ನಾನು ಕೂಡ ಬೇರೆ ಥರ ಎಲ್ಲ ಗ್ರೂಪಲ್ಲೆಲ್ಲ ಶೇರ್ ಮಾಡೋದು ಅದೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ. ಸೊ ನಾನು ಮಾನಿಟೈಸೇಷನ್ ಆಗಲಿಕ್ಕೆ ಬಂದ್ಬಿಟ್ಟು 6 ಮಂತ್ ಟೈಮ್ ಆಯ್ತು ನನಗೆ. ಸೊ 6 ಮಂತ್ ಅಂದರೆ ನಿಮಗೆ ಲಾಸ್ಟ್ ಇಯರ್ 2023 ಆಗಸ್ಟ್ 31 ನಿಮ್ಗೆ ಸ್ಕ್ರೀನ್‌ಶಾಟ್ ಹಾಕ್ತೀನಿ ನೋಡಿ, ಚೆಕ್ ಮಾಡಿ. ಸೊ ಅವತ್ತು ನನಗೆ ಮಾನಿಟೈಸೇಷನ್ ಆಗಿ ನನಗೆ ಇಮೇಲ್ ಬಂತು, ಸರಿನಾ. ಸೊ ಅದಾದಮೇಲೆ ಅಂದ್ಕೊಂಡೆ ಮಾನಿಟೈಸೇಷನ್ ಆಯಿತು. ಸೊ ಎವ್ರಿ ಮಂತ್ ನನಗಿನ್ನ ಪೇಮೆಂಟ್ ಬರುತ್ತೆ ಅಂತೇಳಿ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ನಾನು ಇನ್ನು ಎವ್ರಿ ಮಂತ್ ಅಟ್ಲೀಸ್ಟ್ ಒಂದು $100-200 ಬರುತ್ತೆ, ಒಂದು 10-20 ಸಾವಿರ. ಸೊ ಖರ್ಚಿಗೆ ಆಗುತ್ತೆ ಅಂತ ಆ ಥರನೂ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಾದಮೇಲೆ ಗೊತ್ತಾಗಿದ್ದು ಅದು ಅಷ್ಟು ಸುಲಭವಾಗಿ ಸಿಗಲ್ಲ ದುಡ್ಡು ಅಂತೇಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಆಗಸ್ಟಲ್ಲಿ ಆಗಿದ್ದು, ನನಗೆ ಅಕ್ಟೋಬರ್ ಫಸ್ಟು ಪೇಮೆಂಟ್ ಸ್ಟಾರ್ಟ್ ಆಯ್ತು. ಪೇಮೆಂಟ್ ಅಂದರೆ ಇದರಲ್ಲಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಏನಂದರೆ $100 ಆದಮೇಲೆ ನಿಮಗೆ ಪೇಮೆಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಅದುವರೆಗೂ ನಿಮಗೆ ಬರಲ್ಲ ನಿಮಗೆ ಅಮೌಂಟು. ನನಗೆ ಅಕ್ಟೋಬರ್ ಮಂತಲ್ಲಿ ನನಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು $5 ಸ್ಟಾರ್ಟ್ ಆಗಿತ್ತು. ಸೊ ಅದು ಸ್ಕ್ರೀನ್‌ಶಾಟ್ ನಿಮಗೆ ಅಟ್ಯಾಚ್ ಮಾಡ್ತೀನಿ ನೋಡಿ. $5 ನನಗೆ ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಬಂದು 5ರಿಂದ 6, 7, 8 ಹೈಯೆಸ್ಟ್ ನನಗೆ ಇದುವರೆಗೂ ಇವತ್ತಿನವರೆಗೂ ಹೈಯೆಸ್ಟ್ ಅಂದರೆ $12 ನನಗೆ ಹೈಯೆಸ್ಟ್ ನನಗೆ ಇನ್ಕಮ್ ಬಂದಿದೆ 1 ಮಂತಿಗೆ ಹೇಳ್ತಾ ಇರೋದು. ಸೊ ಟೋಟಲ್ ಆಗಿ ಇವತ್ತು 24 ಆಗಸ್ಟ್ ಆಗಿದೆ ಅಲ್ವಾ ಇವತ್ತು. ಒಂದು ವರ್ಷ ಆಯಿತು ನನಗೆ $100 ಆಗಲಿಕ್ಕೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಮಾಡಿರ್ತೆ, ತಮ್ಮನ್ನೆಲ್ಲ ನೋಡ್ಬಿಟ್ಟು 1 ಲಕ್ಷ ಎಲ್ಲ ಪೇಮೆಂಟ್ ಬಂದಿರುತ್ತೆ ಅಂತ. ಅಷ್ಟೆಲ್ಲ ಏನೂ ಇಲ್ಲ. ನನಗೆ ಪೇಮೆಂಟ್ ಬಂದಿರೋದು $105 ಅಷ್ಟೇ ಬಂದಿರೋದು. ಸೊ ಇಂಡಿಯನ್ ಮನಿ ಕಂಪೇರ್ ಮಾಡಿದರೆ ನಿಮಗೆ ಒಂದು $8,800 ಬಂದಿದೆ. ಅದು ಕೂಡ ಪೇಮೆಂಟ್ ಲಿಂಕು ಸ್ಕ್ರೀನ್‌ಶಾಟ್ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ, ಎಷ್ಟು ಬಂದಿದೆ ಮತ್ತು ನಾನು ಸ್ಕ್ರೀನ್‌ಶಾಟ್ ಅಟ್ಯಾಚ್ ಮಾಡ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು, ಸರಿನಾ. ಸೊ ಅದ್ರ ಏನಂದರೆ ಕೋವಿಡ್ಗಿಂತ ಮುಂಚೆ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಜನ ಅರ್ನ್ ಮಾಡಿದ್ದಾರೆ. ಅಂದರೆ ಅವಾಗಂದರೆ ಯಾರಿಗೂ ಅಷ್ಟು ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ ಅಷ್ಟು ಇರಲಿಲ್ಲ. ಸೊ ಹಾಗಾಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರದ್ದೆಲ್ಲ ವೈರಲ್ ಆಗಿ ನಾವು ತುಂಬ ನೋಡ್ತಾ ಇದ್ವಿ. ಇದರಲ್ಲಿ ಇನ್ಕಮ್ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಕೋವಿಡ್ ಆದಮೇಲೆ ಎಲ್ಲ ಮನೇಲಿದ್ದಾಗ ಜಾಸ್ತಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡೋಗಿಂದ ಇದು ಯೂಟ್ಯೂಬ್ ಬಗ್ಗೆ ಗೊತ್ತಾಯಿತು. ಅವಾಗ ಎಲ್ಲರೂ ಚಾನಲ್ ಸ್ಟಾರ್ಟ್ ಮಾಡಿದ್ರು. ಸೊ ಅದರಿಂದ ಇದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಯಿತು. ಯಾರ್ದು ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಡಿಟಿಂಗ್ ಯಾವ ಥರ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ. ಸೊ ನಾನು ಸ್ಟಾರ್ಟಿಂಗ್ ಎಲ್ಲ ತುಂಬ ಇಂಟ್ರೆಸ್ಟಾಗಿ ಮಾಡಿದೆ. ಅದಾದಮೇಲೆ ನನಗೂ ಟೈಮು ಅಷ್ಟು ಕೊಡಲಿಕ್ಕೆ ಆಗಲಿಲ್ಲ. ಸೊ ಆಲ್ಮೋಸ್ಟ್ ನಾನೊಂದು 250-300 ವೀಡಿಯೋ ಮಾಡಿದ್ದೀನಿ. ತುಂಬ 250-300 ಮಾಡಿದ್ದೀನಿ, ಆಲ್ಮೋಸ್ಟ್ 300 ವೀಡಿಯೋ ಮ್ಯಾಕ್ಸಿಮಮ್ ಅಂದರೆ. ಸೊ ಅದರಲ್ಲಿ ತುಂಬ ಕ್ಲಿಕ್ ಆಗದು 1 ವ್ಯೂ 2 ವ್ಯೂ ಎಲ್ಲ ಒಂದು 50-60 ವೀಡಿಯೋಸ್ ನಾನು ಡಿಲೀಟ್ ಮಾಡಿದ್ದೆ. ಶಾರ್ಟ್ಸು ಅಷ್ಟೇ. ಸೊ ಯಾವುದಾದ್ರು ರನ್ ಆಗಲಿಲ್ಲ ಅದೆಲ್ಲ ನಾನು ಡಿಲೀಟ್ ಮಾಡಿದ್ದೀನಿ. ಸುಮ್ಮನೆ ಅದು ವೀಡಿಯೋಸ್ ಜಾಸ್ತಿ ತೋರಿಸುತ್ತೆ ಅಂತ ಒಂದು ಕಾರಣಕ್ಕೋಸ್ಕರ. ಸೊ ಇವತ್ತಿನ ಪೇಮೆಂಟ್ ಇಷ್ಟೇ ನನಗೆ, ಬರೀ $105 $8,800 ಇಂಡಿಯನ್ ಮನಿಗೆ ಬಂದಿದೆ ಅಷ್ಟೇ. ಸೊ ನೀವೆಲ್ಲ ತುಂಬ ಜನ ಯೂಟ್ಯೂಬ್ ಮಾಡಿದ್ರೆ ಅಷ್ಟು ದುಡಿತಾರೆ. ಈವನ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಸೊ ನಿನಗೇನು ಬಿಡಪ್ಪ ಯೂಟ್ಯೂಬಲ್ಲಿ ಬರುತ್ತೆ, ನಿನಗೆ ಅದರಲ್ಲೇ ತಿಂಗಳಿಗೆ ಒಂದು 2,000 ಬರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು. ಸೊ ಅವರಿಗೂ ಅಷ್ಟೇ ಈ ಪ್ರೂಫ್ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಪೇಮೆಂಟ್ ಬಂದ್ಬಿಟ್ಟು ಇಷ್ಟೇ, ಮತ್ತೆ ಗೊತ್ತಿಲ್ಲ. ಇನ್ನು $100 ಆಗಲಿಕ್ಕೆ ಎಷ್ಟು ತಿಂಗಳಾಗುತ್ತೆ ಅಂತ ಗೊತ್ತಿಲ್ಲ. ಅದು 6 ತಿಂಗಳಾಗ್ಬೋದು, ಇಲ್ಲ ಇನ್ನು ನೆಕ್ಸ್ಟ್ ವರ್ಷ ಆಗ್ಬೋದು. ಸೊ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ರೆ, ಸೊ ಇವಾಗ ಬಂದ್ಬಿಟ್ಟು ನಾನು ವೀಡಿಯೋಸ್ ಅಷ್ಟು ಮಾಡ್ಲಿಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಾ ಇಲ್ಲ, ಸರಿನಾ. ಸೊ ಇವತ್ತಿನ ವೀಡಿಯೋ ಇಷ್ಟ. ನನ್ನ ಪೇಮೆಂಟು ನಿಮಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸರಿನಾ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.